ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಅವತ್ತು ಮಾಡಿ ಇಟ್ಕೊಂಡಿದ್ನಲ್ಲ ರೌಂಡ್ ಶೇಪು, ಅದಕ್ಕೆ ಇವಾಗ ಪೈಂಟಿಂಗ್ ಮಾಡೋಕ್ಕೆ ಎತ್ಕೊಂಡಿದ್ದೀನಿ. ಈ ಸ್ಟಿಲ್ನ ಎತ್ಕೊಂಡು ಬುದ್ಧದು ಔಟ್ಲೈನ್ ಹಾಕಿದ್ದೀನಿ. ನಾನು ಬೇಸ್ಗೆ ಯೆಲ್ಲೋ ಕಲರ್ ಪೇಂಟ್ ಆಲ್ರೆಡಿ ಮಾಡಿದ್ದೆ. ಅದರ ಮೇಲೆ ಇವಾಗ ಬುದ್ಧನ ಡ್ರಾ ಮಾಡ್ಕೊಂಡಿದ್ದೀನಿ. ಆ ಫೋಟೋಲಿ ಯಾವ ಥರ ಇತ್ತೋ ಆ ಥರ ಡ್ರಾ ಮಾಡ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಪೈಂಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಬ್ಲ್ಯಾಕ್ ಕಲರ್ ಎತ್ಕೊಂಡು ಫುಲ್ ಔಟರ್ ಎಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಫುಲ್ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದೆ. ನಾನು ಬುದ್ಧಾಗೆಲ್ಲ ಪೈಂಟ್ ಮಾಡೋಕ್ಕೆ ಬುದ್ಧ ಟೋಪಿಗೆ ಬ್ಲ್ಯಾಕ್ ಹಾಕಿ ಮತ್ತು ಬ್ಲೂ ಮತ್ತು ವೈಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಟಾರ್ಚ್ ಇಟ್ಕೊಂಡೆ. ನೋಡಿ, ಈ ಥರ ಈಸಿಯಾಗಿ ಮಾಡ್ಬೋದು ಬುದ್ಧನ. ನಾನಿಲ್ಲೊಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡಿದ್ದೆ. ಆ ಬುದ್ಧ ಸ್ಟಿಲ್ ತುಂಬ ಇಷ್ಟ ಆಗಿತ್ತು. ಅದೇ ಬುದ್ಧ ಸ್ಟಿಲ್ನ ಎತ್ಕೊಂಡು ನಾನು ಕಾಪಿ ಮಾಡಿದೆ. ತುಂಬ ಚೆನ್ನಾಗಿತ್ತು, ಅದು ನೋಡೋಕ್ಕೆ ಇಷ್ಟ ಆಯಿತು ನನಗೆ. ಸೊ ನಾನು ಅದೇ ಥರ ಮಾಡೋಣ ಅಂತ ಟ್ರೈ ಮಾಡಿದೆ. ಈ ಥರ ಮಾಡಿದೆ. ಇನ್ನು ಈ ಥರ ಫುಲ್ ವೈಟು ಮತ್ತು ಬ್ಲೂನ ಮಿಕ್ಸ್ ಮಾಡಿಕೊಂಡು ಫೇಸ್ಗೆಲ್ಲ ಫೇಸ್ಗೆಲ್ಲ ಕಲರಿಂಗ್ ಮಾಡಿಕೊಂಡೆ. ನೋಡಿ, ಈ ಥರ ಇದೆಯಲ್ಲ, ಈ ಥರ ಇವಾಗ ಇದಕ್ಕೆ ಪೈಂಟ್ ಮಾಡ್ತಾಯಿದ್ದೀನಿ. ನೋಡಿ, ಆಯಿತು ಪೈಂಟು. ಅದಕ್ಕೆ ಇವಾಗ ಒಂದು ದಾರ ಕಟ್ತಾಯಿದ್ದೀನಿ. ಹಿಂದೆಗಡೆಯಿಂದ 2 ಹೋಲ್ ಇಟ್ಕೊಂಡು ಹಿಂದೆಗಡೆಯಿಂದನೇ ದಾರ ಹಾಕ್ಕೊಂಡು ಇಲ್ಲಿ ನಾಟ್ ಹಾಕ್ಕೋತಾ ಇದ್ದೀನಿ ಮುಂದೆಗಡೆಗೆ. ಸೊ ಹಿಂದೆಗಡೆ ಈ ಥರ ಸ್ಟಿಫಾಗಿರುತ್ತೆ ಅಂತ ಎಕ್ಸ್ಟ್ರಾ ದಾರಾನ ನಾನು ಕತ್ರಿಯಲ್ಲಿ ಕಟ್ ಮಾಡ್ತೀನಿ. ನೋಡಿ, ಈ ಥರ ಕಾಣಿಸ್ತಾ ಇದೆ. ಬುದ್ಧ ಮಾತ್ರ ಬ್ಯೂಟಿಫುಲ್ಲಾಗಿ ಬಂದಿತ್ತು. ಇದನ್ನ ತಗ್ಲಾಕಿಲ್ಲ, ನಾನು ಬೆಳಗ್ಗೆಗೆ ತಗ್ಲಾಕೋಣ ಅಂತ ಜಸ್ಟ್ ಇಲ್ಲೇ ಕಿಚನಲ್ಲಿ ಹ್ಯಾಂಗ್ ಮಾಡಿ ಇಕ್ಕಿದ್ದೀನಿ. ನೋಡಿ, ಈ ಥರ ಕಾಣಿಸ್ತಿಲ್ಲ ಲಾಸ್ಟು. ನೋಡಿ, ಈಸಿಯಾಗಿ ಮೊಸರು ಸಾರು ಮಾಡ್ಕೊಳಕ್ಕೆ ಇಲ್ಲಿ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಅಕ್ಕಿನ ನೆನೆಸಿಟ್ಟಿದ್ದೆ 1 ಅವರ್ ಬ್ಯಾಕು. ಅದನ್ನೀಗ ಮಿಕ್ಸಿಗೆ ಹಾಕ್ಕೊತೀನಿ. ತುಂಬ ಈಸಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಮಾತ್ರ. ಒಂದು ಬೆಳ್ಳುಳ್ಳಿ ಒಂದು 5ರಿಂದ 6 ಎಸ್ಲು ಹಾಕ್ಕೊಳ್ರಿ. ಬೆಳ್ಳುಳ್ಳಿ ನಾನಿಲ್ಲಿ ಕಮ್ಮಿ ಇತ್ತು ಅಂತ ಕಮ್ಮಿ ಹಾಕ್ಕೋತಾ ಇದ್ದೀನಿ. ಮತ್ತು 1 ಇಂಚು ಶುಂಠಿ, ಬೆಳ್ಳುಳ್ಳಿ ಹಾಕಿದ್ರೆ ಜಾಸ್ತಿ ಚೆನ್ನಾಗಿರುತ್ತೆ. ಮತ್ತು ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ. ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ನಾನಿಲ್ಲಿ 4 ಹಾಕ್ಕೋತಾ ಇದ್ದೀನಿ. ಖಾರ ತಿನ್ನೋರಾದರೆ ಎಕ್ಸ್ಟ್ರಾ ಒಂದು 5 ಹಾಕ್ಕೊಳ್ಳಿ. ಈ ಸಾರು ಒಂದು 5ರಿಂದ 6 ಜನ ತಿನ್ಬೋದು ಒಂದು ಟೈಮ್ಗೆ, ಅಷ್ಟು ಸಾರಾಗುತ್ತೆ. ಮತ್ತು ಕೊಬ್ಬರಿ ಒಂದು 3 ಟೇಬಲ್ ಸ್ಪೂನ್ ಇಲ್ಲ 4 ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ಹಾಕ್ತಾಯಿದ್ದೀನಿ. ಕಾಯಿ ಹಸಿ ಕಾಯಿ ಹಾಕ್ಕೊಬೇಕು, ಒಣಗಿರೋಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಇಷ್ಟು ಹಾಕ್ಕೊಂಡು 1 ಸ್ಪೂನ್ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ ನಾನು ಇದಕ್ಕೆ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಂಬಂದೆ. ಈ ಥರ ಸ್ಮೂತಾಗಿ ಪೇಸ್ಟ್ ಆಗಬೇಕು. ಅಕ್ಕಿ ಎಲ್ಲ ಕ್ಲೀನಾಗೆ ಇದು ಪೇಸ್ಟ್ ಆಗೋಗಿರಬೇಕು. ಈಗ ಬಾಣಲಿ ಇಟ್ಕೊಂಡು ಬಾಣಲಿ ಕಾಯಕ್ಕೆ ಇಟ್ಟಿದ್ದೀನಿ. ಬಾಣಲಿ ಕಾದ್ಮೇಲೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಅಂದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. 1 ಈರುಳ್ಳಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೇ ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ, ಕರಿಬೇವು ಇದೆಲ್ಲ ಹಾಕಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ತಾಯಿದ್ದೀನಿ. ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿ, ಹೈ ಫ್ಲೇಮಲ್ಲಿ ಇಟ್ಟರೆ ಗಟ್ಟಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ, ಇದು ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ. ಈಗ ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂಚೂರು ಬಾಡಿಸ್ಕೊಂಡು ಈಗ ಮಿಕ್ಸಿ ಜಾರಿಗೆ ನೀರು ಹಾಕಿ ಚೆನ್ನಾಗಿ ಅಲ್ಲಾಡಿಸ್ಬಿಟ್ಟು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಇಲ್ಲಿ. ನೋಡಿ, ಇಷ್ಟು ನೀರು ಹಾಕ್ಕೊಂಡು ಕ್ಲೀನಾಗೆ ಕುದಿಸ್ಕೋತಾ ಇದ್ದೀನಿ. ಈ ಥರ ಕುದಿಸೋದಂದರೆ ಹೈ ಫ್ಲೇಮಲ್ಲ, ಲೋ ಫ್ಲೇಮಲ್ಲೇ ಇಟ್ಟು ಒಂಚೂರು ಕಾಯಿಸ್ಬೇಕು. ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು. ಆಮೇಲೆ ಮೊಸರು, ನೋಡಿ ಇದೆ ಮೇನ್ ಇಂಗ್ರೀಡಿಯೆಂಟು. ಮೊಸರನ್ನ ಬೀಟ್ ಮಾಡ್ಕೊಂಡಿದ್ದೀನಿ. 1/4 ಲೀಟ್ರ್ ಮೊಸರು ಎತ್ಕೊಂಡ್ರೆ ಸಾಕು. ಚೆನ್ನಾಗೆ ಫುಲ್ ಸ್ಪೂನಲ್ಲಿ ಬೀಟ್ ಮಾಡಿಕೊಂಡು ಒಂಥರ ಪೇಸ್ಟ್ ಥರ ಆಗಬೇಕು ಮೊಸರು. ಆ ಥರ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಮೊಸರನ್ನ. ಇದೆಲ್ಲ ಲೋ ಫ್ಲೇಮಲ್ಲೇ ಮಾಡಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ವಿ ಅಂದರೆ ಗಟ್ಟಿಯಾಗಿ ಪೇಸ್ಟ್ ಥರ ಆಗೋಗುತ್ತೆ. ಸೊ ದಟ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿದ್ರೆ ರೆಡಿ ಆಗೋಯ್ತು. ನೋಡಿ, ಎಷ್ಟು ಈಸಿಯಾಗಿರುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಬೋದು. 5 ನಿಮಿಷದಲ್ಲಿ ಆಗೋಂಥ ಸಾಂಬಾರಿದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ 1 ಪ್ಲೇಟ್ ಅನ್ನ ತಿಂದ್ಬಿಡ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ ಸಾಂಬಾರು. ನೀವು ಒಂದು ಸಲ ಟ್ರೈ ಮಾಡಿ. ಇನ್ನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಬ್ಲಾಗ್ ನೋಡ್ತಾ ಇದ್ದೀರೋ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್ ಬಾಯ್.